ನಮಸ್ಕಾರ. ನಾವೀಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಸಮೃದ್ಧಿ ಹಸಿರುವಾಣಿ ಉಗ್ರಾಣದ ಬಳಿ ಇದ್ದೇವೆ. ಉಜಿರೆಯ ಬ್ರಹ್ಮ ಕಲಶೋತ್ಸವ ಅಂತ ಹೇಳಿದ್ರೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಎಲ್ಲೂ ಹೋದ್ರೂ ಕೂಡ ಉಗ್ರಾಣ ಅಥವಾ ಈ ಹೊರಕಾಣಿಕೆ ಹಸಿರುವಾಣಿಗೆ ತುಂಬಾ ಪ್ರಾಶಸ್ತ್ಯ ಇದೆ. ಎಲ್ರೂ ಕೂಡ ತಮ್ಮ ಮನೆಯಲ್ಲಿ ಏನೇನ್ ಬೆಳೆದಿರ್ತಾರೆ ನಮ್ಮ ಕಡೆಯಿಂದ ದೇವರಿಗೆ ಸ್ವಲ್ಪ ಇರ್ಲಿ ಅನ್ನುವಂತ ರೀತಿಯಲ್ಲಿ ಅವ್ರು ಕೊಡ್ತಾರೆ. ಸೊ ಇವತ್ತು ಉಜಿರೆಯಲ್ಲಿ ಇತಿಹಾಸ ಸೃಷ್ಟಿಸುವಂತ ಒಂದು ಹೊರೆಕಾಣಿಕೆ ಖಂಡಿತ ಖಂಡಿತ ಖಂಡಿತ. ಸೊ ನಾವು ಹಾಗಾದ್ರೆ ಒಳಗಡೆ ಏನಿದೆ, ಏನೆಲ್ಲ ವಸ್ತುಗಳು ಬಂದಿದೆ, ಏನೇನ್ ಕೊಟ್ಟಿದ್ದಾರೆ ಭಕ್ತರು ವ್ಯವಸ್ಥೆ ಮಾಡಿದ್ದಾರೆ ಜನ, ಹೌದು ಹೌದು ನೋಡ್ಕೊಂಡು ಮಾಡೋಣ ಬನ್ನಿ. ಎಸ್, ನಮ್ ಜೊತೆಗೆ ಈಗ ಯಾರಿದ್ದಾರೆ ಅಂತ ಹೇಳಿದ್ರೆ ಈ ಉಗ್ರಾಣದ ಸಂಚಾಲಕರಾದಂತಹ ರವಿ ಬರಮೇಲು, ಅದರ ಜೊತೆಗೆ ಸಹ ಸಂಚಾಲಕರಾಗಿರುವಂತಹ ರಾಘವೇಂದ್ರ ಅವರಿದ್ದಾರೆ. ಇಬ್ರು ಸಾಮಾಜಿಕವಾಗಿ ಕೆಲಸ ಮಾಡೋರು, ಉದ್ಯಮಿಗಳು, ಉಜಿರೆಯಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿರೋರು ಇಬ್ರು ಕೂಡ. ಸೊ ಅವರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಸಖತ್ತಾಗಿರುವಂತಹ ವ್ಯವಸ್ಥೆಯನ್ನ ಇಲ್ಲಿ ಅದರೊಳಗಡೆ ಮಾಡಿದ್ದಾರೆ. ಸೊ ನಾವು ಅವ್ರ ಹತ್ರ ಏನ್ ಕೇಳಬೇಕು ಅಂತ ಹೇಳಿದ್ರೆ, ಸರ್ ಈಗ ಎಲ್ಲೆಲ್ಲಿಂದ ಇವತ್ತು ಹೊರೆಕಾಣಿಕೆ ಬಂದಿದೆ, ಅದರ ಜೊತೆಗೆ ಇನ್ನು ಕೂಡ ನೀವು ಹೊರೆಕಾಣಿಕೆಗಳು ಬರ್ಲಿಕ್ಕೆ ಬಾಕಿ ಇದೆ, ಇವತ್ತು ಎಲ್ಲೆಲ್ಲಿಂದ ಬಂದಿದೆ? ಇವತ್ತು ನಮ್ಗೆ ಉಜಿರೆಯಿಂದ ಒಂದು ಭಾಗದಿಂದ, ಅಂದ್ರೆ ಒಂದು ನಮ್ಮಲ್ಲಿ ಉಜಿರೆಯಲ್ಲಿ 13 ಬೂತ್ ಇದೆ. ಒಂದು ಬೂತು ಅದು ಕುಂಜಾರಪ್ಪ, ಮತ್ತೆ ನಮ್ಮ ಕಂದ್ರಾಡಿ, ಪಡ್ಡೊಟ್ಟು, ಬೊಟ್ಟದಗುಡ್ಡೆ, ಎರ್ನೋಡಿ, ರಾಮಕೃಷ್ಣ ನಗರ, ಈ ಭಾಗದಿಂದ ಉಜಿರೆಯಿಂದ ಒಂದು ಜನಾರ್ದನ ಶಾಲೆಯಿಂದ ಹೊರೆಕಾಣಿಕೆ ಇಲ್ಲಿಗೆ ಬಂದಿದೆ. ನಾಳೆ 3ನೇ ತಾರೀಕು ಗ್ರಹಣ ಇದ್ದ ಕಾರಣ ನಾವು 2ನೇ ತಾರೀಕಿಗೆ ಅದನ್ನು ನಿರ್ಧಾರ ಮಾಡಿ ಇವತ್ತು ಬರುವಾಗಿದ್ದು ಈ ಹೊರೆಕಾಣಿಕೆ ಹಸಿರುವಾಣಿ ಹೊರೆಕಾಣಿಕೆ ಉಗ್ರಾಣ ಉದ್ಘಾಟನೆ ಇತ್ತು. ಅದಕ್ಕೋಸ್ಕರ ನಾವು ಇವತ್ತು ಅದನ್ನು ವ್ಯವಸ್ಥೆ ಮಾಡಿದ್ದೆವು. ಮತ್ತೆ ಅದರೊಟ್ಟಿಗೆ ನಮಗೆ ತಾಲೂಕಿನ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಅವರ ಏನು ಘಟಕಗಳಿವೆ ಅಲ್ಲಿಂದ ಒಂದೇ ಸರಿ ಅವರ ತಾಲೂಕಿನ ಏಕಕಾಲದಲ್ಲಿ ಅವರು ಉಜಿರೆಯಲ್ಲಿ ರತ್ನವರ್ಮ ಹೆಗಡೆ ಕ್ರೀಡಾಂಗಣದ ಮುಂಭಾಗದಿಂದ ಇಲ್ಲಿಗೆ ಸುಮಾರು 150ಕ್ಕೂ ಹೆಚ್ಚು ವಾಹನಗಳಲ್ಲಿ ಹೊರೆಕಾಣಿಕೆಯನ್ನು ಇಲ್ಲಿಗೆ ಮಾಡುವಾಗಿ ನಾವು ಬಂದಿದ್ದಾರೆ. ಅದರೊಟ್ಟಿಗೆ ಸುಮಾರು ಒಂದು 800 ಜನರು ಅದರಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿಂದ ಮುಡಿ, ಅಕ್ಕಿ ಸಾಮಾನುಗಳು ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಅವರು ಸಾಗಿ ಬಂದಿದ್ದಾರೆ. ಬಾರಿ ಒಂದು ಒಳ್ಳೆಯ ವ್ಯವಸ್ಥೆ, ಕಲಸ ಇರ್ಬೋದು, ಅದರೊಟ್ಟಿಗೆಲ್ಲ ಅವರು ಬಂದಿದ್ದಾರೆ. ಅದನ್ನು ಇಲ್ಲಿ ನಾವು ಜಮೆ ಮಾಡಿ ಇಟ್ಟಿದ್ದೇವೆ. ಅದರೊಟ್ಟಿಗೆ ನಾವು ಬಂದಂತವರಿಗೆ ದೇವರ ಒಂದು ಫೋಟೋವನ್ನು ಮತ್ತು ಅವರಿಗೆ ಇಲ್ಲಿ ದೇವರ ಪ್ರಸಾದವನ್ನು ನಾವು ಅವರಿಗೆ ಕೊಟ್ಟಿದ್ದೇವೆ. ಸುಮಾರು ಒಂದೇ ದಿವಸದಲ್ಲಿ ನಮಗೆ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಸುಮಾರು 6000 ಕಟ್ಟು ಪ್ರಸಾದ ಮತ್ತು 6000 ಮನೆಗೆ ದೇವರ ಪಟ ಇವತ್ತು ಇಲ್ಲಿಂದ ಹೋಗಿದೆ. ನಾವು ಅಷ್ಟು ನಿರೀಕ್ಷೆ ಮಾಡಿರ್ಲಿಲ್ಲ. ನಾವೊಂದು 4000, ಅಂದ್ರೆ ನಮಗೆ ಒಂದು ವಾರಕ್ಕೆ ಬೇಕಾದಷ್ಟು, ಎಷ್ಟು ದಿನ ಹೊರೆಕಾಣಿಕೆ ಇದೆಯಾ, 7 ದಿನ ಹೊರೆಕಾಣಿಕೆ ಒಂದು ಕಾರ್ಯಕ್ರಮ ಇದೆ. 2 ತಾರೀಕಿಗೆ, 4 ತಾರೀಕಿಗೆ, 5 ತಾರೀಕಿಗೆ, 6 ತಾರೀಕು, 7 ತಾರೀಕು, 8 ತಾರೀಕಿಗೆ, 9, 10, 10ನೇ ತಾರೀಕು ತನಕ ಹೊರೆಕಾಣಿಕೆ ಇದೆ. ಅಲ್ಲಿಯ ತನಕ ನಾವೊಂದು ಅಂದಾಜು ಮಾಡಿ ನಾವೊಂದು 4,000 ದೇವರ ಫೋಟೋವನ್ನು ಮತ್ತು ಅದಕ್ಕೆ ಬೇಕಾದ ಪ್ರಸಾದವನ್ನು ತಯಾರು ಮಾಡಿಟ್ಟಿದ್ದೆವು. ಆದರೆ ಅದು ಒಂದೇ ದಿವಸದಲ್ಲಿ ಮಧ್ಯಾಹ್ನ ಆಗ್ಬೇಕಾದ್ರೆ ಆ 6,000 ದೇವರ ಫೋಟೋ ಮತ್ತು ಆ ಪ್ರಸಾದ ಖಾಲಿ ಆಗಿದೆ. ಅಂದ್ರೆ ಅಷ್ಟು ಜನ ಇವತ್ತು ಇಲ್ಲಿ ಬಂದಿದ್ದಾರೆ. ನಮ್ಮ ಇಲ್ಲಿಯ ಒಂದು ಭಕ್ತಾದಿಗಳ ಐತಿಹಾಸಿಕ ಹೊರಕಾಣಿಕೆ ಅಂತ ಹೇಳಿದ್ರೆ ತಪ್ಪಾಗಲಿ. ಇದೆಲ್ಲ ಅಕ್ಕಿದು ಒಂದು. ಸರ್, ಇನ್ನು ಎಷ್ಟು ಕಡೆಯಿಂದ ನಿಮ್ಗೆ ಹೊರೆಕಾಣಿಕೆಗಳು ಬರಲು ಬಾಕಿ ಇದೆ? 7 ದಿನದಲ್ಲಿ ಉಜಿರೆಯ 10 ಭಾಗವನ್ನು 7 ಬ್ಲಾಕ್ ಆಗಿ ವಿಂಗಡಣೆ ಮಾಡಿದ್ವಿ. ಆರಂಭದಲ್ಲಿ ನಾಳೆ ಗ್ರಹಣ ಇದ್ದ ಕಾರಣ ಇವತ್ತು ಆರಂಭ ಮಾಡಿ, ಈಗಾಗಲೇ ಸಂಚಾಲಕರು ಹೇಳಿದ ಹಾಗೆ 1 ಭಾಗದಿಂದ ಮಾಡಿ, ಇನ್ನು 6 ಭಾಗದ ಅವರು 9 ಭಾಗದವರು 6 ದಿನ ಬರಲಿಕ್ಕಿತ್ತು. ಅದೆಲ್ಲ ನಾವು ಎಲ್ಲ ತಯಾರು ಮಾಡುವಾಗ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ನಮ್ಮ ಸಭೆಗೆ ಬಂದು ಅವರು ಒಂದು ಹೇಳಿದ್ರು. ಏನು ಕೇಳಿದ್ರೆ, ನಾವು ಒಂದೇ ದಿನ 2ನೇ ತಾರೀಕಿಗೆ ಇಡೀ ತಾಲೂಕಿನ ನಮ್ಮ ಪ್ರಗತಿ ಬಂಧು ತಂಡದ ಎಲ್ಲ ಮನೆಗಳಿಂದ ನಾವು ಒಂದೇ ದಿನವನ್ನು ಹೊರೆಕಾಣಿಕೆ ತರ್ತೇವೆ ಅಂತ ಹೇಳುವುದಕ್ಕೆ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಇವತ್ತು ರತ್ನವರ್ಮ ಕ್ರೀಡಾಂಗಣದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ LH ಮಂಜುನಾಥ್, ಶ್ರೀ ಕ್ಷೇತ್ರ ಕಾರ್ಯನಿರ್ವಾಹಕರಾದ ಅನಿಲ್ S ಮತ್ತು ಪ್ರಾದೇಶಿಕ ನಿರ್ದೇಶಕರು, ಯೋಜನಾಧಿಕಾರಿಗಳು, ಆಮೇಲೆ ಅವರ ಯೋಜನಾಧಿಕಾರಿಗಳು, ಆಮೇಲೆ ಸೇವಾ ಪ್ರತಿನಿಧಿಗಳೆಲ್ಲ ಸೇರಿ ಪ್ರಗತಿ ಬಂಧು ತಂಡದ ಅಧ್ಯಕ್ಷರು, ಒಕ್ಕೂಟದ ಸದಸ್ಯರೆಲ್ಲ ಸಭೆ ಮಾಡಿ ಏಕಕಾಲದಲ್ಲಿ 150ಕ್ಕೂ ಹೆಚ್ಚು ವಾಹನದಿಂದ ನಿಮಗೊಂದು ಹೊರೆಕಾಣಿಕೆ ತಂದಿದ್ದಾರೆ. ಇದು ವಿಶೇಷ ರೀತಿಯಲ್ಲಿ ನಿಮಗೆ ಒಂದೇ ದಿನದಲ್ಲಿ ಎಲ್ಲ ವಿಧಗಳು ತುಂಬಿದೆ. ಹೌದು, ಖಂಡಿತವಾಗ್ಲೂ ನೋಡ್ಕೊಳ್ಳುವ. ಒಂದು ರಾಶಿ ಅಡಿಕೆ ಬಂದಿದೆ. ಅಡಿಕೆ ಅಡಿಕೆ ಬಂದಿದೆ.
ಇದ್ರಲ್ಲೊಂದು ಭಕ್ತಿ ಇದೆ. ಅದ್ರ ಜೊತೆಗೆ ನಾನು ಅನ್ಕೊಳ್ಳೋದು, ಈಗ ಅಡಿಕೆಯ ರೇಟ್ ಗಳೆಲ್ಲ ನೋಡುವಂತ ಸಂದರ್ಭದಲ್ಲಿ ನಮಗೆ 500 ರೂಪಾಯಿ ಇದೆ ಹೌದು ಕೆಜಿಗೆ, ಹೌದು ಆದ್ರೂ ಕೂಡ ಎಲ್ಲರೂ ಭಕ್ತರು ತಂದಿದ್ದಾರೆ. ಆದ್ರೆ ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಅದನ್ನು ಅವರು ಹೌದು. ರೇಟ್ ನೋಡುದಿಲ್ಲ, ರೇಟ್ ಯಾವುದನ್ನು ನೋಡ್ತಾ ಇಲ್ಲ, ಹೌದು, ಜನರ ಬೆಲೆ. ಭಕ್ತಿಯಿಂದ ಅವರನ್ನು ಕೊಡುವಂಥದ್ದು, ಖಂಡಿತ, ರೇಟ್ ಖಂಡಿತ. ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಹೌದು ಹೌದು ಅಷ್ಟೊಂದು ಒಳ್ಳೆ ಇದನ್ನೆಲ್ಲ ಇಲ್ಲಿ ಖರ್ಚು ಇವತ್ತೊಬ್ರು ಕೊಟ್ಟಿದ್ದಾರೆ. ಅವಲಕ್ಕಿ ತಂದ್ರು, ನಾವು ಅವಲಕ್ಕಿ ಇಲ್ಲಿ ತಗೊಳ್ಲಿಕ್ಕಿಲ್ಲ ಅಂತ ಹೇಳಿದ್ವಿ, ಅಂದ್ರೆ ಹೊರೆ ಕಾಣಿಕೆ ಅಂತ. ಆದ್ರೂ ಕೂಡ ನಾವು ಅದನ್ನು ಸ್ವೀಕಾರ ಮಾಡಿದ್ವಿ. 2 ಕೆಜಿ ಅವಲಕ್ಕಿ ಪೇಟೆ ತಂದು ದೇವರಿಗೆ ಸಮರ್ಪಣೆ ತಂದು ಕೊಟ್ಟಿದ್ದಾರೆ. ಭಕ್ತರು ಅಷ್ಟು ಭಕ್ತಿ ಭಾವದಿಂದ ಭಕ್ತಿ ಭಾವದಿಂದ ತಂದು ಕೊಡ್ತಾರೆ. ಕೊಡ್ತಾರೆ. ಓಕೆ. ಮನೆಯಲ್ಲಿ ಬೆಳೆದಂತ ಸೌತೆಕಾಯಿ ಇರ್ಬೋದು, ಹಾ ಹಾ ಕುಂಬಳಕಾಯಿ ಇರ್ಬೋದು, ಚೀನಿಕಾಯಿ ಇರ್ಬೋದು, ಎಲ್ಲ ಒಂದು ತರಕಾರಿಯನ್ನು ಕೂಡ ಇಲ್ಲಿ ಕಲಿಸಿಕೊಟ್ಟಿದ್ದಾರೆ. ಅದ್ರ ತುಂಬ ಹೌದು ಹೌದು, ರಾಶಿ ರಾಶಿ ತೆಂಗಿನಕಾಯಿ ಇದೆ, ಕ್ಯಾಬೇಜ್ ಇದೆ. ಹೌದು, ಎಲ್ಲ 15,000 ತೆಂಗಿನಕಾಯಿ ಬಂದಿದೆ. 15,000 ತೆಂಗಿನಕಾಯಿ ಇಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲದೆ ಶಾರದಾ ಮಂಟಪದ ಮೇಲ್ಗಡೆ ಮೊನ್ನೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಸೀಟ್ ಹಾಕಿ. ಅಲ್ಲಿಯೂ ಕೂಡ ಇದಕ್ಕಿಂತ ಅರ್ಧಕ್ಕಿಂತ ಜಾಸ್ತಿ ಹೊರೆಕಾಣಿಕೆ ಬಂದದ್ದು ಅದು ಮೇಲ್ಗಡೆ ಇದೆ. ಅದರಲ್ಲಿ ನಾವು ತೆಂಗಿನಕಾಯಿ ಅಥವಾ ಬೊಂಡ ಇತ್ಯಾದಿ ಯಾವ್ದು ನಾವು ಮುಟ್ಲಿಕ್ಕೆ ಹೋಗಿಲ್ಲ. ನೋಡಿ ಇವತ್ತು ಬಂದದ್ದು ಇದು ಮುಡಿಗಳು. ಮುಡಿಗಳು. ಇನ್ನೊಂದು ವಿಶೇಷ, ಅನ್ನದಾನಕ್ಕೆ ಮುಖ್ಯವಾಗಿರೋದು ಅನ್ನ, ಇದೆಲ್ಲ ಮುಡಿಗಳು, ಅಕ್ಕಿ. ಇದರಲ್ಲಿ ತುಂಬಾ ರೀತಿಯ ಬೇರೆ ಬೇರೆ ಒಂದೇ ರೀತಿಯ ಇದು ಉಂಟು, ದೊಡ್ಡದು ಸಣ್ಣದೆಲ್ಲ ಮುಡಿ. ಅದರಲ್ಲಿ ಕೂಡ ಅದೊಂದು ಮುಡಿ ಸಿರಿ ಮುಡಿ ಅಂತ ಹೇಳ್ತಾರೆ ನೋಡಿ. ಅದು ಒಂದೇ ಸೈಡ್, ಅದಕ್ಕೆ ಯಾವ್ದು ಆಚೆ ಅಡ್ಡ ಎಲ್ಲ ಯಾವ್ದು ಹಗ್ಗ ಹಾಕ್ಲಿಕ್ಕೆ ಇಲ್ಲ. ಅದಕ್ಕೆ ಬೈಲಿಂದ ಕಟ್ಟುವಂತದ್ದು ಎಲ್ಲ ಮುಡಿ. ಅದಕ್ಕೆ ಬೈಲಿನಲ್ಲೇ ಮಾಡುವಂತದ್ದು, ಬೇರೆ ಯಾವುದಕ್ಕೆ ಅದು ಪ್ರಯೋಜನ ಪಡ್ಕೊಳ್ಳುದಿಲ್ಲ ಅದನ್ನು. ಅದರಲ್ಲಿ ನೋಡಿ ಎಲ್ಲ ಮುಡಿಗೆ ಅಡ್ಡ ಹಾಕಿದ್ದಾರೆ. ಅದಕ್ಕೆ ಯಾವ್ದು ಅಡ್ಡ ಅದು ಯಾವ್ದಿಲ್ಲ, ಒಂದೇ ಇದ್ರಲ್ಲಿ ಅಂದ್ರೆ ಏನು ಪ್ರಾಶಸ್ತ್ಯ, ಅದರ ವಿಶೇಷತೆ ಏನು? ಅದಕ್ಕೆ ಅದು ಸಿರಿ ಮುಡಿ ಅಂತ ಹೇಳ್ತಾರೆ. ಹಾ. ಮುಡಿಯಲ್ಲಿ ಕೂಡ ಸಿರಿ ಮುಡಿ ಅಂತ ಹೇಳಿ, ಅದು ಅದರಲ್ಲಿ ಒಂದು ಜುಟ್ಟು ಆಗಿ ಬರ್ತದೆ ತುದಿಯಲ್ಲಿ, ಅದು ಸಿರಿಯಾಗಿ ಮೊಳಕೆಯಾಗಿ. ಅದನ್ನ ದೇವರಿಗೆ ಏನಾದ್ರು ಸಮರ್ಪಣೆ ಮಾಡ್ತೀರಾ? ಅದು ಹೇಗೆ ಅದು ಅಂದ್ರೆ ನಾವೊಂದು ಹಿಂದಿನ ಕಾಲದಲ್ಲಿ ಅದನ್ನ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಮುಡಿ ಕಟ್ಟುವವರು ಇರುವುದಿಲ್ಲ, ಹಾ ಹಾ ಅಥವಾ ಸಿಗ್ತಾ ಇಲ್ಲ. ಎಲ್ಲ ನೋಡಿ ಗೋಣಿಯಲ್ಲೆಲ್ಲ ಬರ್ತದೆ, ಅದರ ತೊಟ್ಟೆಯಲ್ಲಿ ಎಲ್ಲ ತುಂಬಿಸ್ಕೊಂಡು ಬರ್ತಾರೆ. ಅದು ಮುಡಿಯಲ್ಲಿ ಬಂದ್ರೆ ಅದಕ್ಕೊಂದು ಬಾಲ ಪವಿರ್ತದೆ. ಹೌದು ಹೌದು. ಅದು ಮೊದ್ಲೆಲ್ಲ ಗದ್ದೆ ಮಾಡಿದವರು ಅವರಿಗೆ ಇಟ್ಟುಕೊಳ್ಳಿಕ್ಕೆ ಅಂತ ವ್ಯವಸ್ಥೆ ಇರ್ಲಿಲ್ಲ. ಅವ್ರು ಏನ್ ಮಾಡ್ತಿದ್ರು, ಬೈ ಹುಲ್ಲಿಂದ ಅದಕ್ಕೆ ಆ ಮುಡಿಗೆ ಕಟ್ಟಿ ಅಕ್ಕಿಯನ್ನು ತೆಗೆದು ಅಟ್ಟದಲ್ಲಿ ಹಾಕ್ತಿದ್ರು. ಹಾ ಹಾ ಅದು ಏನು ಎಷ್ಟು ವರ್ಷ ಆದ್ರೂ ಏನು ಆಗ್ತಿರ್ಲಿಲ್ಲ, ಅಷ್ಟೊಂದು ಅದು ಒಳ್ಳೆಯ ರೀತಿಯಲ್ಲಿ ಇಡ್ತಿತ್ತು ಅಕ್ಕಿ. ಬಾರಿ ಪರಿಮಳ ಕೂಡ ಬಹಳ ಒಂದು ವ್ಯವಸ್ಥೆ ಅದು. ಹಾ ಹಾ. ಆ ಅಂತದನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಈಗ ಮುಡಿಯನ್ನೆಲ್ಲ ಹೌದು ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಮಾತ್ರ ಹೆಚ್ಚಾಗಿ ಉಪಯೋಗ ಮಾಡಿ ತರ್ತಾರೆ. ಹೌದು ಹೌದು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ದನಿಗಳ ಮಾರ್ಗದರ್ಶನದಲ್ಲಿ ನಮ್ಮ ವಿಜಯಗೋಪುರದ ಅಧ್ಯಕ್ಷರಾದ ಶಶಿ ಶೆಟ್ಟಿ ಬರೋಡ್ ಅವ್ರು ಏನ್ ಹೇಳಿದ್ರು ಕೇಳಿದ್ರೆ, ನಾವು ಅಲ್ಲಿ ಕೌಂಟರ್ ಅಲ್ಲಿ 25,000 50,000 ಅನ್ನದಾನ ಕೊಡ್ತಾರೆ. ಬರೇ ಪಾಪದವರಿಗೆ ಏನು ವ್ಯವಸ್ಥೆ ಆಗ್ಬೇಕು ಅಂತ ಹೇಳುವಾಗ ಅವ್ರೇನು ಕಿಂಚಿತ್ ಸೇವೆ ಮಾಡ್ತಾರೆ. ಅನ್ನದಾನ ಕೊಪ್ಪರಿಗೆ ಸೇವೆ ಅಂತ ಒಂದು ಪ್ರಪ್ರಥಮ ಬಾರಿಗೆ ಎಲ್ಲಿ ದಕ್ಷಿಣ ಎಲ್ಲೂ ಆಗ್ಲಿಲ್ಲ, ವಿಶೇಷ ಮಾಡಿದ್ದಾರೆ. ಪಾಪದವ್ರು ಯಾರು ಬಂದ್ರೆ 500 1,000 ರೂಪಾಯಿ ಅಲ್ಲಿ ರಶೀದಿ ಮಾಡಿ, ಇಲ್ಲಿ ಪುರೋಹಿತರು ಇರ್ತಾರೆ, ಪುರೋಹಿತರು ಪ್ರಾರ್ಥನೆ ಮಾಡಿ ದೇವರಿಗೆ ಅವರ ಕೈಯಿಂದ ಒಂದು ಮುಡಿ ಇಡೀ ಅಕ್ಕಿಯನ್ನು ಹಾಕಿಸ್ತಾರೆ. ಅಲ್ಲಿಂದ ಪ್ರಸಾದ ರೂಪಾಯಿಗೆ ಅವರಿಗೆ ಒಂದು ಇಡೀ ಅಕ್ಕಿ ಕೊಟ್ಟು ಅವರು ಅದನ್ನು ಮನೆ ಕೊಂಡು ಹೋಗ್ತಾರೆ. ಒಂದು ವಿಶೇಷ ರೀತಿ ಒಂದು ಇವತ್ತು ಆರಂಭ ಆಗಿದೆ. ಇದೊಂದು ವಿಶೇಷ. ಇದೊಂದು ವಿಶೇಷ. ಏನಂದ್ರೆ ನಮಗೆ ಮನಸ್ಸಿದ್ರೆ ಸಾಕು, ಇಲ್ಲಿ ಯಾವುದೇ Yes, ಅದೇನಿದೆ ಅಂತ ಅಲ್ಲೇ ನೋಡುವಂತ ಪ್ರಯತ್ನ ಮಾಡೋಣ. ಭತ್ತವನ್ನು ಮೊದಲೆಲ್ಲ ತೂಕ ಮಾಡ್ತಾ ಇರ್ಲಿಲ್ಲ, ಖಾಲಿ ಕಲಸೆಯಲ್ಲಿ ಕೆಲಸ ಮಾಡಿದವರಿಗೆ ಸಂಬಳ ಕೊಡುದು ಕೂಡ ಅದೇ ಕಲಸೆಯಲ್ಲಿ ತುಂಬಿಸಿ ಒಂದು ಕಲಸೆ ಅಂದ್ರೆ 14 ಸೇರು. ಆ 14 ಸೇರು ಅದ್ರಲ್ಲಿ ಹಿಡಿತದೆ. ಅದು ತೂಕ ಮಾಡ್ಲಿಕ್ಕೆ ಇಲ್ಲ. ಯಾರಾದ್ರೂ ಕೆಲಸ ಮಾಡಿದವರಿಗೆ ಒಂದು ಕಲಸೆ ಅಕ್ಕಿ ಅಥವಾ ಭತ್ತ ಕೊಡುದು, ಅದನ್ನ ಅಳತೆ ಮಾಡಿ ಕೊಡುದು. ಅರ್ಧ ಕಲಸೆ ಅಂದ್ರೆ 7 ಸೇರು, ಅವರಿಗೆ ಅರ್ಧ ಅದರಲ್ಲಿ ಅಳತೆ ಮಾಡಿ ಕೊಡುವಂಥದ್ದು. ಅಂತ ಕಲಸೆಯಲ್ಲಿ ಇವತ್ತು ನಾವು ತೆಂಗಿನ ಮರದ ಏನು ಹಿಂಗಾರ ಉಂಟ ಅದನ್ನು ಸಿರಿ ಅಂತ ತಂದು ಉದ್ಘಾಟನೆಯನ್ನು ಇದು ಮಾಡಿಸಿದ್ದೇವೆ. ಅದರ ಜೊತೆಗೆ ಸಿರಿಧಾನ್ಯಗಳಿಂದ ಗಣಪತಿ ಮತ್ತೆ ಈಶ್ವರನ ಚಿತ್ರವನ್ನು ನೋಡ್ಬೇಕಾದಂತಹ ದೃಶ್ಯ ತುಂಬಾನೇ ಸುಂದರವಾಗಿದೆ. ಇದ್ರ ಬಗ್ಗೆ ಇದೊಂದು ಕಲ್ಪನೆ ತುಂಬಾ ಕೆಲಸ ಇದೆ, ಅಂದ್ರೆ ಇದರಲ್ಲಿ ತುಂಬಾ ಪರಿಶ್ರಮ ಇದೆ ಅವ್ರದ್ದು. ಇದನ್ನು ನಮ್ಮ ಜಯಶ್ರೀ ಅಪ್ರಮೆ ಅವರ ಮಿಸಸ್ ಜಯಶ್ರೀ ಅವರು ತುಂಬಾ ದಿನದ ಒಂದು ಪ್ರಯತ್ನದಲ್ಲಿ ಇದನ್ನು ಮಾಡಿ ಇಟ್ಟಿದ್ದಾರೆ. ಇದಕ್ಕೆ ತುಂಬಾ ಮಹತ್ವ ಇದೆ. ಖಂಡಿತ ಇದರಲ್ಲಿ ಅವರ ಕಲೆ ಮತ್ತು ಅವರ ಭಕ್ತಿ ಎದ್ದು ಕಾಣ್ತಾ ಇದೆ. ಧಾನ್ಯಗಳಿಂದ ಮಾಡಿದಂತ ಒಂದು ಗಣಪತಿಯ ಚಿತ್ರ. ಆಮೇಲೆ ನೋಡಿ, ಇದು ಫಸ್ಟ್ ಟೈಮ್ ಅನ್ನೋದು ಹೊರೆ ಕಾಣಿಕೆಗೆ ಇದನ್ನು ಕೈ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ. ಇದನ್ನು ತೆನೆ ಇತ್ತಂತ ಒಂದು ಕೈಯನ್ನು ತಂದಿದ್ದಾರೆ. ಇದು ಪ್ರಪ್ರಥಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪ್ರಥಮವಾಗಿ ಮಾಡಿದ್ದು. ಹಲವು ವಿಶೇಷತೆಗಳಿಗೆ ಈ ಬಾರಿಯ ಈ ಹಸಿರುವಾಣಿ ಅಥವಾ ಈ ಹೊರಕಾಣಿಕೆ ಸಾಕ್ಷಿ ಆಗ್ತಾ ಇದೆ. ಹೇಳಿದಲ್ಲ ನೀವು ಕೊಪ್ಪಳ. ಇದು ಕೊಪ್ಪರಿಗೆ ಸೇವೆ ಅಂದ್ರೆ ಇದು ನಾವೀಗ ಅಲ್ಲಿ ಹೇಳಿದ್ದಾರೆ. ಶಶಿಧರ ಶೆಟ್ಟಿ ಬರಡವರ ಒಂದು ಏನು ಕನಸಿತ್ತು, ಹೊರೆಕಾಣಿಕೆ ಬರುವಾಗ ನೀವು ಒಪ್ಪರಿಗೆ ಸೇವೆ ಮಾಡಿಸಿ ಪಾಪದವರಿಗೆ ಕಿಂಚಿತ್ತು ಅವರೆಲ್ಲ ಆಗುವಂತ ಏನು ದಾನ ಇದೆಯಾ ಅದನ್ನು ಅವ್ರು ಕೊಡ್ತಾರೆ. ಅದಕ್ಕೆ ನೀವು ಅಕ್ಕಿ ಹಾಕಿಸಿ ಅವರಿಗೆ ಒಂದು ಪ್ರಸಾದ ಕೊಟ್ಟು ಅವರಿಗೆ ಸಂತೋಷ ಆಗ್ತದೆ. ಮತ್ತೆ ಆ ಅಕ್ಕಿ ದೇವರ ಇದಕ್ಕೆ ಅನ್ನ ಸಂತರ್ಪಣೆಗೆ ಹೋಗ್ತದೆ. ಎಲ್ಲರೂ
ಎಲ್ಲರೂ ಕೂಡ ಊಟ ಮಾಡುವಾಗ ಅವ್ರದ್ದು ಕೂಡ ಒಂದು ಇಡೀ ಅಕ್ಕಿ ಅದರಲ್ಲಿ ಹೋಗ್ತದೆ, ಅವರಿಗೊಂದು ನೆಮ್ಮದಿ ಸಿಗ್ತದೆ ಅದರಲ್ಲಿ ಅಂತೇಳಿ ಅವರು ಹೇಳಿದ್ದಾರೆ. ಅದನ್ನು ನಾವು ಈಗ ಮಾಡಿಸ್ತಾ ಇದ್ದೇವೆ. ಅದಕ್ಕೆ ಇಬ್ರು ಅರ್ಚಕರು ಇರ್ತಾರೆ, ಅವರು ಅದನ್ನು ಪ್ರಾರ್ಥನೆ ಮಾಡಿ ಅವರಿಗೆ ಹಾಕಿಸಿ ಒಂದು ಇಡೀ ಅಕ್ಕಿಯನ್ನು ಒಂದು ಅವರ ಮನೆಗೆ ಕೊಟ್ಟು ಕಳಿಸ್ತಾರೆ. ನೀವು ಮನೆಯಲ್ಲಿ ಕೂಡ ಅದನ್ನು ಬೇಯಿಸಿ ತಿನ್ಬೇಕು ಅಂತ. ಹಾಗಾಗಿ ಎಷ್ಟೊಂದು ಸುಂದರ ಕಲ್ಪನೆ ಅಲ್ವಾ? ನಿಜಕ್ಕೂ ಇದು ಎಲ್ಲಿ ಯಾವ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ನಾವು ಇದನ್ನು ಕೇಳಿ ಇದು ಫಸ್ಟ್ ನಮ್ದು ಇಲ್ಲಿ ಆಗುವ ಹೌದು ಹೌದು ಹೌದು. ಯಾರಿಗಾದ್ರೂ ಎಲ್ರು ಇದು ಮಾದರಿ, ಇದು ಎಲ್ಲರಿಗೂ ಉಜಿರೆಯಿಂದ ಮಾದರಿ ಆಗ್ಬೇಕು ಅಂತ ಹೇಳಿ ಒಂದು ಬ್ರಹ್ಮಕಲಶೋತ್ಸವ. ಹೌದು. ಎಣ್ಣೆಗಳು ಮತ್ತೆ ಅದು ವಸ್ತುಗಳು ಬೇರೆ ಬೇರೆ ವಸ್ತುಗಳು ಕೂಡ ಬಂದಿದೆ ಅಲ್ವಾ? ಇದು ಕೂಡ ಹೊರಕಾಣಿಕೆ ಎಲ್ಲ ಬಂದಿರೋದ ಎಲ್ಲ? ನೋಡಿ ಇದು ಅಕ್ಕಿಯ ಮೂಟೆಗಳೆಲ್ಲ, ಹೌದು. ಮತ್ತೆ ಇದು ಎಲಡಿಕೆ ವೀಳ್ಯದೆಲೆ ಅಂತ ಹೇಳ್ತಾರೆ. ಸರ್, ಈಗ ಸುಮಾರು ಹೇಳೋದಂತಾದ್ರೆ ಅಕ್ಕಿ ಒಂದು ಎಷ್ಟು ಬಂದಿದೆ ಸರ್ ಹೊರೆಕಾಣಿಕೆಯಲ್ಲಿ? ಅಕ್ಕಿ ಅಂದ್ರೆ ನಮಗೆ ಅಂದಾಜಿಗೆ ನಮಗೆ ಅದು ಹೇಳಲಿಕ್ಕೆ ಬರ್ಲಿಕ್ಕೆಲ್ಲ ಒಂದು 50 ಕ್ವಿಂಟಲ್ ಮೇಲೆ ಈಗ ಇಲ್ಲಿ ಬಂದಿದೆ. ಅಂದ್ರೆ ನಾವು ಇಲ್ಲಿದ್ದು ಮಾತ್ರ ಈಗ ಹೇಳ್ತಿದ್ದೇವೆ. ಅದು ಮೇಲ್ಗಡೆ ಇಟ್ಟದ್ದು ನಾವು ಈಗ ಬಿಚ್ಚಲಿಕ್ಕೆ ಹೋಗ್ಲಿಲ್ಲ, ಅದು ಸಟ್ ಮಾಡ್ಲಿಕ್ಕೆ ನಮಗೆ ಸಮಯ ಸಿಗ್ಲಿಲ್ಲ. ಇದಕ್ಕಿಂತ ಸಾಧಾರಣ ಇಷ್ಟೇ ಇರ್ಬೋದು ಅಲ್ಲಿ ಕೂಡ ಮೇಲ್ಗಡೆ. ಅಂದ್ರೆ ಒಂದೇ ದಿನದ ವಸ್ತುಗಳಿಂದ ಬ್ರಹ್ಮ ಕಲಶೋತ್ಸವ ಮುಗಿಸಬಹುದು ಅಂತ ಅನಿಸ್ತಾ ಇದೆಯಾ? ಅಷ್ಟು ವಸ್ತುಗಳು ಬಂದಿದೆ. ಒಂದು ಅಭಿಪ್ರಾಯ ಏನಿತ್ತಂದ್ರೆ ನಾವು ಈಗ ಎಷ್ಟು 8 ದಿವಸ ಹೊರೆಗಾಣಿಕೆ ಬರ್ತದೆ. 8 ದಿವಸ ಇಲ್ಲಿ ಬಂದ್ರೆ ಇಟ್ಟುಕೊಳ್ಬಹುದಿದೆ. ಆದ್ರೆ ಒಂದೇ ದಿವಸದಲ್ಲಿ ಇಷ್ಟ ಆಗ್ತದೆ ನಮಗೆ ಉಕ್ಕಿ ಹರಿತದೆ ಅಂತ ಹೇಳಿ ನಮಗೆ ಊಹೆನೂ ಇರ್ಲಿಲ್ಲ, ಊಹೆಗೂ ಮೀರಿ ಬಂದಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಇದಕ್ಕೆ ಸಾಕ್ಷಿ. ಇದು ಅವರಿಗೆ ಸಲ್ತದೆ ಇದು. ಯಾಕಂದ್ರೆ ಅವರು ಇಡೀ ಪ್ರಗತಿ ತಂಡದವರು ಒಟ್ಟು ಸೇರಿ ತಂದಿದ್ದಾರೆ. ನಾವು ನೋಡ್ಬೋದು ಕಿರಣ್, ಯಾವುದೇ ರೀತಿ ಮೋಸ್ಟ್ಲಿ ನಾವು ಬಹುಶಃ ಅಂಗಡಿಯಿಂದ ಖರೀದಿಸುವುದೇ ಬೇಡ, ಬೆಲ್ಲದಿಂದ ಹಿಡಿದು ಸಕ್ಕರೆ ಎಲ್ಲ ತರಕಾರಿಗಳು ಎಲ್ಲ ಇದೆ. ಬೆಲ್ಲ ಎಲ್ಲ ನಾವೀಗ ಅಲ್ಲಿ ಕೊಟ್ಟು ಕಳಿಸಿದ್ದೇವೆ. ಬೆಲ್ಲ ಸಕ್ಕರೆ ಅಲ್ಲಿಗೆ ಇವತ್ತು ಏನು ಬೇಕು ಅದನ್ನೆಲ್ಲ ಕೊಟ್ಟು ಕಳಿಸಿದ್ದೇವೆ. ಎಲ್ಲ ಇದೆಲ್ಲ ತರಕಾರಿಗಳು ಬಂದಂತ ಸೌತೆ ಇರ್ಬೋದು, ಕುಂಬಳಕಾಯಿ ಇರ್ಬೋದು. ನೋಡಿ ಇದು ಗುಜ್ಜೆ ಅಂತ ಹೇಳ್ತಾರೆ. ಹಲಸಿನ ಗುಜ್ಜೆ ಸಣ್ಣದಿರುವಾಗ ನಮ್ಮಲ್ಲಿ ಗುಜ್ಜೆ ಅಂತ ಹೇಳುದು, ಹಲಸಿನ ಕಾಯಿ ತುಂಬಾ ಬಂದಿದೆ. ಈಗ ಅದು ಎಲ್ಲ ಸಿಗುದೇ ಅಪರೂಪ, ಗಾಡಿಗೆ ಹೋಗ್ಬೇಕು. ಮತ್ತೆ ಅದರಲ್ಲಿ ಗುಜ್ಜೆ ಕಟ್ಲೆ ಪಲ್ಯ ಹಾಕಿದ್ದು ಉಪಯೋಗ ಆಗ್ತದೆ ನಾಳೆಯಿಂದ. ಎಲ್ಲ ವೆರೈಟಿಯ ತರಕಾರಿಗಳು ವಿವಿಧತೆ ಇಲ್ಲಿ ಕಾಣ್ತಾ ಇದೆ. ತರಕಾರಿ ನಮ್ಮ ತುಳುನಾಡಿನ ಮಣ್ಣಿನಲ್ಲಿ ಬೆಳೆಯುವಂತ ಎಲ್ಲ ರೀತಿಯ ತರಕಾರಿಗಳು ನಾವಿಲ್ಲಿ ನೋಡ್ಬೋದು. ಈ ಬ್ರಹ್ಮ ಕಲಶೋತ್ಸವ ಅಂದ್ರೆ ಹಾಗೆ ಅಲ್ವಾ? ಅಂದ್ರೆ ದೇವರಿಗೆ ನಾವು ಏನು ಬೆಳಿತೀವಿ ಅದನ್ನ ಸಮರ್ಪಣೆ ಮಾಡಬೇಕು. ಜನರು ಒಂದು ಆಸೆ ಕೊಂಡಿಟ್ಟು ಇರ್ತಾರೆ, ನಮ್ಮ ಮನೆಯಲ್ಲಿ ಏನು ಬೆಳೆದಿದೆ ಅದನ್ನು ದೇವರಿಗೆ ಅರ್ಪಿಸ್ಬೇಕು ಅಂತ ಹೇಳಿ. ಅವರು ಕುಂಬಳಕಾಯಿ ಬೆಳೆಸ್ತಾರ ಅಥವಾ ಬಾಳೆಹಣ್ಣು. ನೋಡಿ ಬಾಳೆ ನೋಡಿದ್ರೆ ಗೊತ್ತಾಗ್ತದೆ, ಬಾಳೆ ಎಲೆ ಅವರ ಮನಸ್ಸಲ್ಲಿ ಏನಿದೆಯಾ, ಅಡಿಕೆದು ಹಿಂಗಾರ ನೋಡಿ ಎಲ್ಲ ಅವರು ತಂದು ಅರ್ಪಿಸ್ತಾರೆ, ದೇವರಿಗೆ ಸಲ್ಬೇಕು ಅಂತ ಹೇಳಿ. ಭಕ್ತಿಯಲ್ಲಿ ತಂದಿದ್ದಾರೆ. ಅಷ್ಟು ಒಂದು 150ಕ್ಕೂ ಹೆಚ್ಚು ಗಾಡಿ ಬಂದು ವಾಹನದಲ್ಲಿ ಬಂದ್ರು ಅದನ್ನು ನಾವು 1.5 ಗಂಟೆಯಲ್ಲಿ 1 ಗಂಟೆ ಒಳಗಡೆ ಅದನ್ನು ಮುಗಿಸಿ ಆಗಿದೆ. ಮಧ್ಯಾಹ್ನ 1 ಗಂಟೆಗೆ ಇದನ್ನೆಲ್ಲ ಇಳಿಸಿ ಇಲ್ಲಿ ಸೆಟ್ ಮಾಡಿ ಆಗಿದೆ. ಅಷ್ಟು ಕಾರ್ಯಕರ್ತರು ಇವತ್ತು ಇಲ್ಲಿ ಕೆಲಸ ಮಾಡಿದ್ದಾರೆ. ಸರ್, ಒಂದ್ ಕಡೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೊರೆಕಾಣಿಕೆ ಬರುವುದಾದ್ರೆ ಅದನ್ನ ಈ ರೀತಿಯಾಗಿ ಇಟ್ಟು ಜೋಡಿಸುವಂತದ್ದೊಂದು ವ್ಯವಸ್ಥೆ ಏನಿದೆ ಅದು ಕೂಡ ಸುಸಜ್ಜಿತವಾಗಿದೆ. ಸದಸ್ಯರ ಸಹಕಾರ, ಸಂಪೂರ್ಣ ಸಹಕಾರ, ಅವರ ಶ್ರಮ. ಎಷ್ಟು ಜನ ಇದ್ದೀರಿ ನಿಮ್ಮ? ದಿನನಿತ್ಯ ಅವರೊಂದು 2.5 ಗಂಟೆ ರಾತ್ರಿ ತನಕ ಇಲ್ಲಿ ದುಡಿತಾರೆ, ಬೆಳಿಗ್ಗೆ ಎದ್ದು ಬರ್ತಾರೆ. ಅವರು ಯಾವ್ದು ನಮಗೆ ಕಷ್ಟ ಅಂತ ಹೇಳಿ ನೋಡ್ಲಿಲ್ಲ. ನಮ್ಮ ಕೆಲಸ ಹೋಗ್ತದೆ, ನಮಗೆ ಕೆಲಸಕ್ಕೆ ಹೋಗ್ಬೇಕು. ನಮ್ಮಲ್ಲಿ ಇರುವಂತ ಇಲ್ಲಿ ಕಾರ್ಯಕರ್ತರು ದಿನನಿತ್ಯ ಕೂಲಿ ಕೆಲಸಕ್ಕೆ ಹೋಗುವಂತವ್ರು, ಅದನ್ನು ಬಿಟ್ಟು ನಮ್ಮೊಟ್ಟಿಗೆ ಅವರು ತುಂಬಾ ಶ್ರಮಪಟ್ಟಿದ್ದಾರೆ. ನೋಡಿ ಇಲ್ಲಿ ಇದು ಬಾಳೆಗೊನೆ, ಅದು ಲೆಕ್ಕ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಷ್ಟು ಉಂಟೀಗ ನಮ್ಮಲ್ಲಿ. ಅಷ್ಟಿದೆ, ಮೇಲೇದು ಇದೆ. ಮತ್ತೆ ಈ ಹಸಿರುವಾಣಿಗೆ ಒಂದು ಒಳ್ಳೆಯ ಒಂದು ನಿದರ್ಶನ ಇದು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಗರಿಗಳು, ತೆಂಗಿನ ಗರಿಗಳಿದೆ, ಅದ್ರ ಜೊತೆಗೆ ಎಲ್ಲ ಡೆಕೋರೇಷನ್ ಮಾಡಿರುವಂತದ್ದು ಕೂಡ, ಅಲಂಕಾರ ಮಾಡಿರುವಂತದ್ದು ಕೂಡ ನಮ್ಮ ಮನೆಯಲ್ಲಿ ಸಿಗುವ, ಈ ತುಳುನಾಡಿನಲ್ಲಿ ಸಿಗುವ ವಸ್ತುಗಳು. ಅಡಿಕೆ ಆಗಿರ್ಬೋದು, ಈಗ ತೆಂಗಿನ ಗರಿಯಿಂದ ಮಾಡಿರುವಂತದ್ದು. ಜನರಿಗೆ ಸಮಯ ಇರುವುದಿಲ್ಲ, ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಎಲ್ಲರಿಗೂ ಬಿಡಿಸೋದಿಲ್ಲ. ಏನಾದ್ರೂ ಕಾರ್ಯಕ್ರಮ ಇದ್ರೆ ಅವರು ಹೊರಗಿಂದ ತರಿಸಿ ತಿನ್ನುವಂಥದ್ದು, ಏನಾದ್ರೂ ಒಂದು ಗಮ್ಮತ್ತಿದ್ರೆ ಅಲ್ಲಿ ಶಾಮಿಯಾನ ಹಾಕುವಂಥದ್ದು. ಆದ್ರೆ ಇದೊಂದು ಮೊದಲೆಲ್ಲ ಏನಾದ್ರೂ ಮನೆಯಲ್ಲಿ ಒಂದು ಪೂಜೆ ಇರ್ಬೋದು ಅಥವಾ ಏನಾದ್ರೂ ಒಂದು ಮದ್ರಂಗಿ ಕಾರ್ಯಕ್ರಮ ಇದ್ರು ಕೂಡ ಅವರು ಚಪ್ಪರ ಹಾಕಿ ಮಾಡ್ತಿದ್ರು, ಅದಕ್ಕೆ ಚಪ್ಪರ ಅಂತ ಹೇಳ್ತಾರೆ. ಅದನ್ನೀಗೆಲ್ಲ ನಿಲ್ಲಿಸಿದ್ದಾರೆ. ಆದ್ರೆ ಇವತ್ತು ನಮಗೆ ಚಪ್ಪರ ಅಂತ ಕಾಣುವುದಿಲ್ಲ. ಅಂದ್ರೆ ದೇವಸ್ಥಾನದಲ್ಲಿ ಏನಾದ್ರೂ ಬ್ರಹ್ಮಕಲಶನ ಜಾತ್ರೆ ಎಲ್ಲ ಆಗುವಾಗ ಅದನ್ನು ಹಿರಿಯರಲ್ಲಿದ್ದವರು ಅವರು ಕಲ್ತುಕೊಂಡವರು ಅದನ್ನು ಉಳಿಸಿಕೊಂಡಿದ್ದಾರೆ. ಅದನ್ನು ನಾವು ಉಳಿಸಿಕೊಂಡು ಇನ್ನು ಮುಂದಿನ ಪೀಳಿಗೆಗೆ ಕಲಿಸಿಕೊಡುವಂತದ್ದು ಇಲ್ಲಿಂದ ಆಗ್ಬೇಕು. ಇದೊಂದು ಜನರಿಗೆ ಇಲ್ಲಿಂದ ಮಾರ್ಗದರ್ಶನ ಆಗ್ಬೇಕು. ಹೊಂಡದ ರಾಶಿ ನೋಡ್ಬೋದು, ಎಳನೀರು ಹೇಳ್ತೇವೆ ಎಷ್ಟು ರಾಶಿ ಬಂದಿದೆ ಅಂತ. ಇದಕ್ಕೆ ಮೂಂಡಿ ಅಂತ ಹೇಳ್ತಾರೆ ನಮ್ಮ ತುಳು ಭಾಷೆ. ಮೂಂಡಿ ಅದು ಸ್ವಲ್ಪ ತುರಿಸ್ತದೆ, ಅದಕ್ಕೆಲ್ಲ ಹುಳಿ ಎಲ್ಲ ಹಾಕಿ ಅದನ್ನು ಗೊತ್ತಿದ್ದವರು ಸ್ವಲ್ಪ ಮಾಡಿ. ಮನುಷ್ಯನಿಗೆ ಗಾಯಗಳಾದ್ರೆ ಇದರ ಪದಾರ್ಥ ತಿಂದ್ರೆ ಗಾಯಗಳು ವಾಸಿ ಆಗ್ತದೆ, ವೈದ್ಯರು ಕೂಡ ಹೇಳ್ತಾರೆ. ಮತ್ತೊಂದು ಕೆಲವರಿಗೆ ಮೊದಲೆಲ್ಲ ಈಗಲೂ ಕೂಡ
ತಲೆನೋವು ಬಂದ್ರೆ ಅದನ್ನು ಅದರ ದಂಡನ್ನು ಕಟ್ಟು ಮಾಡಿ ಬಿಸಿ ಮಾಡಿ ತಲೆಗೆ ಹಿಂಡಿದ್ರೆ ಅದ್ರ ನೀರು ಹಿಂಡಿದ್ರೆ ತಲೆನೋವು ಮಾಯ ಆಗ್ತದೆ. ಅದೊಂದು ಕೂಡ ಔಷಧಿ, ಅದು ಒಳ್ಳೆ. ಸರಳವಾಗಿ ಹೇಳೋದಾದ್ರೆ ನಾವೆಲ್ಲರೂ ತುಳುನಾಡಿನಲ್ಲಿ ಇಷ್ಟಪಟ್ಟು ತಿನ್ನುವಂತ ಪತ್ರೊಡೆ ಮಾಡುವಂತ ಒಂದು ಎಲೆ. ಹೌದು ಹೌದು, ಅಲ್ವಾ? ಅದರಲ್ಲಿ ಪತ್ರೊಡೆನೂ ಓ, ಇಲ್ಲಿ ನಾವು ನೋಡಿದ್ರೆ ಊರ್ದ ಬೆಂಡೆ ಅಂತ ಬೆಂಡೆ. ಹೇಳ್ತೀವಿ. ನಿಮ್ಮ ಸಮಿತಿಯಲ್ಲಿ ಎಷ್ಟು ಸದಸ್ಯರಿದ್ದಾರೆ? ಎಷ್ಟು ದಿನದಿಂದ ಈ ಒಂದು ಕೆಲಸ ಕಾರ್ಯಗಳು ಆರಂಭಿಸಿದ್ರಿ? ಸದಸ್ಯರು ತುಂಬಾ ಇದ್ದಾರೆ, ಆದ್ರೆ ಕೆಲವರು ಇವತ್ತು ಹೊರೆಕಾಣಿಕೆ ದಿವಸ ಮಾತ್ರ ಬರುವವರು ಇದ್ದಾರೆ. ಆದ್ರೆ ಕೆಲವರು ಇಂಥದೆಲ್ಲ ಆಗ್ಬೇಕು ಅಂತ ಕಲ್ಪನೆ ಇಟ್ಟುಕೊಂಡವರು ಅವರು ದಿನನಿತ್ಯಲ್ಲಿ ಬಂದು ಕೆಲಸ ಮಾಡ್ತಾರೆ. ಹೌದು. ರಾತ್ರಿ ಹಗಲು ಎನ್ನದೆ ಅವರು ಯಾವುದೇ ಒಂದು ಕಷ್ಟ ಅಂತ ಹೇಳಿ ಎನ್ನದೆ ಅವರ ಕೆಲಸವನ್ನು ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿದ್ದಾರೆ. ಈ ಚಪ್ಪರ ಈ ಒಂದು ಕಲ್ಪನೆಯಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಗ್ಯಾಲರಿ ರೀತಿಯಲ್ಲಿ ಮಾಡಿದ್ದೀರಿ. ಇದು ನಮ್ಮದೇ, ನಾವೇ ಸಮಿತಿಯಲ್ಲಿ ಸಂಚಾಲಕರು ನಾವೆಲ್ಲ ಸೇರಿಕೊಂಡು ತೀರ್ಮಾನ ಮಾಡಿ ನಮ್ಮದೇ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಇಲ್ಲಿ ಎಲ್ಲರಿಗೂ ಇದು ಆಶ್ಚರ್ಯಕರ ಆಗಿದೆ. ಮಾಡಿನೊಳಗೆ ನೀವೊಂದು ಮಾಡಿದ್ದೀರಿ ಹೇಳೋದು ಎಲ್ಲರಿಗೊಂದು ಹೊಸ ಕಾನ್ಸೆಪ್ಟ್. ಇದು ನಾವೇ ಒಂದು ತೀರ್ಮಾನ, ನಮ್ಮ ಸಮಿತಿಯ ಸಂಚಾಲಕರು ನಾವೆಲ್ಲ ಸೇರಿಕೊಂಡು ನಾವೇ ಮಾಡಿದಂತ ತೀರ್ಮಾನ. ದೇವರಿಗೆ ಕಬ್ಬನ್ನ ಕೂಡ ಸಮರ್ಪಣೆ ಮಾಡಿದ್ದಾರೆ. ಮಾಡಿದ್ದಾರೆ. ಇಲ್ಲಿ ಕೂಡ ಇದೆ, ತೆಂಗಿನಕಾಯಿ ರಾಶಿ ಇದೆ. ತೆಂಗಿನಕಾಯಿ ಇದೆ ಇಲ್ಲಿ ಕೂಡ. ಹೌದು. ನೋಡಿ, ಇದು ಗ್ಯಾಲರಿ. ನಿಮ್ಗೆ ಮೊನ್ನೆ ಕೂಡ ನಾನು ಹೇಳಿದೆ, ಇದಕ್ಕೆ ನಮ್ಮ ತುಳಿ ಭಾಷೆಯಲ್ಲಿ ಅಟ್ಟೋಲಿಗೆ ಅಂತ ಹೇಳುದು. ಅಂದ್ರೆ ಮನೆಯಲ್ಲಿ ಒಂದು ಅಟ್ಟ ಮಾಡ್ತಾರೆ, ಅದ್ರಲ್ಲಿ ಅದರ ಅಡಿಯಲ್ಲಿ ಒಂದು ಅಟ್ಟೋಲಿಗೆ ಅಂತ ಮಾಡ್ತಾರೆ ಕಟ್ಟಿ. ಇದು ಅಟ್ಟೋಲಿಗೆ ರೀತಿಯಲ್ಲಿ ಇದು. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅದು ಇಂಗ್ಲಿಷ್ ನಲ್ಲಿ ಹೋಗಿ ಅದು ಗ್ಯಾಲರಿ ಆಗಿದೆ, ಗ್ಯಾಲರಿಗೆ ಹೋಗಿದೆ. ಹಾಗಾದ್ರೆ ನಾವು ಹೇಳುವಂತದ್ದು ಅದು ಅಟ್ಟೋಲಿಗೆ ಅಂತಲೇ ಹೇಳುವಂತದ್ದು, ವಸ್ತುಗಳನ್ನ ಇಡುವಂತದ್ದು. ಇದು ನಮಗೆ ಇದರಿಂದ ನಿಮಗೂ ಸುಲಭ ಆಗುತ್ತಲ್ವಾ? ಎಲ್ಲ ವಸ್ತುಗಳನ್ನ ಸುಲಭವಾಗಿ ತೆಗಿಬಹುದು, ಇಡ್ಲಿಕ್ಕೆ ಸುಲಭ ಆಗ್ತದೆ. ಬೇರೆ ಬೇರೆಯಾಗಿ ಇಡ್ಬೋದು. ನೋಡಿ, ನಮ್ಮ ಯುವಕರೆಲ್ಲ ಪಾಪ ಅವರೇ ರಾತ್ರಿ ಆಗಲೇ ಅವರಿಗೆ ಕೆಲಸ ಮಾಡ್ತಿದ್ದಾರೆ, ತುಂಬಾ ಯುವಕರೆಲ್ಲ. ಇಲ್ಲಿ ಬಂದ್ರೆ ಕಿರಣ್ ಒಂದು ಗೊತ್ತಾಗ್ತದೆ, ಭಕ್ತಾದಿಗಳಲ್ಲಿ ಎಷ್ಟು ಒಂದು ಕೊಡ್ಬೇಕೆನ್ನುವಂತ ಆಸಕ್ತಿ ಇದೆ. ಇವರು ಕೂಡ ಅದನ್ನ ಎಷ್ಟು ಚಂದದಲ್ಲಿ ಇಟ್ಟುಕೊಂಡು ಉಪಯೋಗಿಸುವಂತ ಅಲ್ಲ, ಆಸಕ್ತಿ ದೇವರಿಗೆ ಇದೆ. ಹೇಗೆ ಅಂತ ಹೇಳಿದ್ರೆ ಒಂದು ಚಿಕ್ಕ ವಸ್ತು ಆದ್ರೂ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಅರ್ಪಣೆ ಆಗ್ಬೇಕು. ಭಾವನೆ ಭಕ್ತರ ಒಂದು ಭಕ್ತಿಯಿಂದ ಭಕ್ತಿಯಿಂದ ಭಾವನೆಗೆ ನಾವು ಸರಿಯಾಗಿ ಕೆಲಸ ಮಾಡಿದ್ದೇವೆ. ಹೌದು. ಎಲ್ಲೆಲ್ಲಿ ಕೂಡ ವಸ್ತುಗಳನ್ನು ಹಾಕ್ಲಿಲ್ಲ, ಸರಿಯಾದ ರೀತಿಯಲ್ಲಿ ಜೋಡಿಸಿ ವ್ಯವಸ್ಥೆ ಮಾಡಿದ್ದೇವೆ. ಅದ್ರ ಜೊತೆಗೆ ನೀವು ಎದುರುಗಡೆ ನಾವು ನೋಡ್ಬೋದು ಒಂದು ನೀರಿನ ಹರಿವಿನ ತರ ಒಂದು ಕಾರಂಜಿ ತರ ಮಾಡಿದಿರಿ. ಅದ್ರ ಜೊತೆಗೆ ಅದಕ್ಕೊಂದು ಚಿಕ್ಕವಾದ ಒಂದು ಅಲಂಕಾರ ಕೂಡ ಮಾಡಿದ್ರಿ. ಅದು ಯಾರ್ದು ಕಾನ್ಸೆಪ್ಟ್? ಅದು ಯಾರ್ದು ಯೋಚನೆ? ಅದು ನಮ್ಮ ಅಲಂಕಾರ ಸಮಿತಿಯವರು, ಅವರು ಜಯಶ್ರೀ ಪ್ರಕಾಶ್ ಅವರ ಕಲ್ಪನೆ, ಅವರ ತಂಡ. ಅವ್ರು ಬೇಕಾದಲ್ಲಿ ಅದು ಅವರೇ ರೆಡಿ ಮಾಡಿದ್ದು, ಅವರೇ ತಯಾರು ಮಾಡಿ ಅವರೇ ಎಲ್ಲ ಮಾಡಿಸಿ ಅವ್ರು ಮಾಡಿದ. ಸರಿ ಮಾಡಿದ್ದು, ತುಂಬಾ ದಿನದ ಪ್ರಯತ್ನ ಇದೆ. ಬಹುಶಃ ಏನಂತಂದ್ರೆ ಹೊರೆಕಾಣಿಕೆ ಬರ್ತದೆ, ಅದನ್ನ ಒಂದ್ ಕಡೆ ಇಡುವಂತದ್ದು ಉಪಯೋಗಿಸುವಂತದ್ದು ಮಾಡ್ಬೋದು. ಆದ್ರೆ ಇದನ್ನು ಕೂಡ ಇಷ್ಟು ಸುಂದರವಾಗಿಸಬಹುದು ಅಂತ ಖಂಡಿತ. ಡೀಟೇಲ್ಸ್ ಅನ್ನ ನೋಡಿ ಮಾಡಿದರೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅದರ ಸಂಪೂರ್ಣವಾದ ಕ್ರೆಡಿಟ್ ರವಿ ಬರಮೇಲು ಮತ್ತು ರಾಘವೇಂದ್ರ ಅವರ ನಮ್ಮ ಸಮಿತಿ ಸಂಚಾಲಕರು. ಸಮಿತಿಗೆ, ಹೌದು, ಸಮಿತಿಗೆ, ಅದೇ ಅವರ ತಂಡಕ್ಕೆ. ಹೌದು. ಅಲ್ಲ, ನಿಮ್ಮ ನಾಯಕತ್ವದ ಮೂಲಕ ನಿಮ್ಮ ತಂಡ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಇದ್ರಲ್ಲೂ ಕೂಡ ನೋಡ್ಬೋದು ಇವ್ರು ಎಷ್ಟು ಚೆನ್ನಾಗಿ ನಮ್ಮ ಸಮಿತಿ ಅಂತ ಪ್ರತಿಯೊಬ್ಬರನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾವ ಒಂದು ಸರಳ ಭಾವನೆ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಒಬ್ಬರಿಬ್ಬರಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ಹೌದು. ಅವರು ರಾತ್ರಿ ಆಗಲು ದುಡಿದ ಕಾರಣ ನಮಗೆ ನಾವೊಂದು ನಾಯಕತ್ವ ಅಂತ ಹೇಳ್ಬೋದು. ಅವರಿಗೆ ಬಲ ಸಂದಬೇಕದು ನಮ್ಮ ಸಮಿತಿ ಸದಸ್ಯರಿಗೆ. ಇನ್ನೊಂದು ವಿಚಾರ ನಾನು ಕೇಳ್ಪಟ್ಟೆ, ಹಸಿರುವಾಣಿ ಅಥವಾ ಈ ಹೊರಕಾಣಿಕೆ ಬರುವಂತ ಸಂದರ್ಭದಲ್ಲಿ ಇಡೀ ಉಜಿರೆ ಬ್ಲಾಕ್ ಆಗಿತ್ತು ಅನ್ನುವಂಥದ್ದು. ಎಲ್ಲ ಟ್ರಾಫಿಕ್ ಜಾಮ್, ಸಂಚಾರ ಅಸ್ತವ್ಯಸ್ತವಾಗಿತ್ತು, ಅಷ್ಟು ಗಾಡಿಗಳಿತ್ತು ಅಂತ. ಸೊ ಅದೀಗ ನಾವು ಇಲ್ಲಿ ಒಳಗಡೆ ನೋಡ್ತಾ ಇದೀವಿ, ಎಷ್ಟು ವಸ್ತುಗಳಿದೆ, ಯಾವೆಲ್ಲ ವಸ್ತುಗಳು ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮಗೆ ನಾವಲ್ಲಿ ಚಾಲನೆಯನ್ನು ಕೊಟ್ಟು ಇಲ್ಲಿ ಬಂದಿದ್ದೇವೆ, ಇಲ್ಲಿ ಉದ್ಘಾಟನೆ ಇತ್ತು. ಮತ್ತೆ ನಮಗೆ ಆಚೆ ನೋಡ್ಲಿಕ್ಕೆ ನಮಗೆ ಸಮಯ ಸಿಗ್ಲಿಲ್ಲ. ಅಂದ್ರೆ ಅಷ್ಟು ಗಾಡಿ, ಒಂದು 4 ಗಾಡಿ ಒಮ್ಮೆಲೆ ಬಂದಿದೆ. ಅದನ್ನು ಖಾಲಿ ಮಾಡಿ 150 ಗಾಡಿಯನ್ನು ಒಂದೂವರೆ ಗಂಟೆಯೊಳಗೆ ಖಾಲಿ ಮಾಡ್ಬೇಕಾದ್ರೆ ಅಷ್ಟೇ ಒಂದು ಪ್ರಯತ್ನ ಬೇಕು. ಒಂದು ಗಾಡಿಯನ್ನೇ ಖಾಲಿ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅಂತದ್ರಲ್ಲಿ 150 ಅಧಿಕ ಗಾಡಿ ಇದ್ದದನ್ನು ಅದನ್ನು ಒಳಗೆ ತರಬೇಕಾದ್ರೆ ಅದು ಕೂಡ ದೊಡ್ಡ ಮೂಟೆ ಅಕ್ಕಿಗಳಿತ್ತು, ಮುಡಿ ಇತ್ತು, ಬಾಕಿ ಎಲ್ಲ ಇತ್ತು, ಗೋಣಿಯಲ್ಲಿ ಎಲ್ಲ ತುಂಬಾ ಸಾಮಾನು, ಅದ್ರಲ್ಲಿ ತರಕಾರಿ ತುಂಬಿಸಿಕೊಂಡು ಎಲ್ಲ ಭಾರತ ಇರುವಂತದ್ದು. ಅದನ್ನೆಲ್ಲ ಹೊತ್ಕೊಂಡು ಇಲ್ಲಿ ಅಷ್ಟೊತ್ತಲ್ಲಿ 1 ಗಂಟೆ, ಮಧ್ಯಾಹ್ನ 1 ಗಂಟೆಗೆ ನಮ್ದೆಲ್ಲ ಯಾವ್ದು ಗಾಡಿಯಲ್ಲಿ ಕೂಡ ಯಾವ್ದು ವಸ್ತುಗಳು ಉಳಿಲಿಲ್ಲ, ಎಲ್ಲ ಖಾಲಿ ಮಾಡಿ ಆಗಿದೆ. ಅವರ ಪ್ರಗತಿ ಬಂಧು ತಂಡದ ಎಲ್ಲಾ ಸದಸ್ಯರು ನಮ್ಮೊಟ್ಟಿಗೆ ಸಹಕಾರ ಮಾಡಿ ಸೇರಿಕೊಂಡು ನಾವು ಖಾಲಿ ಮಾಡಿದ್ದೇವೆ. ಬರೀ ಒಳ್ಳೆಯ ಒಂದು ಯೋಜನೆಯನ್ನ ಹಾಕಿದ್ರಿ. ಅದರ ಜೊತೆಗೆ ಜನಾರ್ದನ ಸ್ವಾಮಿಯ ಸೇವೆಯನ್ನ ಒಂದು ವಿಭಿನ್ನವಾಗಿ ಮಾಡ್ತಾ ಇದ್ರಿ. ದೇವರು ನಿಮಗೆ ಇನ್ನಷ್ಟು ಈ ರೀತಿಯ ಸೇವೆ ಮಾಡುವಂತ ಶಕ್ತಿ ಕೊಡ್ಲಿ ಅನ್ನುವಂತ. ನಾವು 2ನೇ ಬಾರಿ ಹೊರೆಕಾಣಿಕೆ ಸಂಚಾಲಕರಿಗೆ 2ನೇ ಬಾರಿ ಇದ್ರು, ನಾವು ಅದರ ಜೊತೆಗೆ ಸಹ ಸಂಚಾಲಕರಾಗಿದ್ವಿ. ಎಲ್ಲ ನಮ್ಮ ಸದಸ್ಯರು ಕೂಡ ನಾವು 2ನೇ ಬಾರಿ ಇದನ್ನು ಮಾಡುವಂತದ್ದು. ಎಲ್ಲ ಹೆಚ್ಚಿನವರು ಎಲ್ಲ ಮೊದಲನೇ ಅವಧಿಯಲ್ಲಿ 2013ನೇ ಇಸ್ವಿಯಲ್ಲಿ ಒಂದು ಬ್ರಹ್ಮ ಕಳಸ ಆಯ್ತು. 2001ಕ್ಕೆ ಆಯ್ತು ಫಸ್ಟ್ಗೆ. 2013ಕ್ಕೆ ನಮಗೆ ಅಲ್ಲಿ ಕೆಳಗಡೆ ಕೊಟ್ಟಿದ್ರು. ಅಲ್ಲಿ ಅವಾಗ ಏನಂದ್ರೆ ನಮಗೆ ಬಹಳ ಒಂದು ಜಾಗ ಇತ್ತು, ಚಪ್ಪರ ಹಾಕಿ ನಮಗೆ ಬೇಕಾದಾಗೆ ಮಾಡ್ಲಿಕ್ಕೆ ಇತ್ತು.
ಆದ್ರೆ ಇದ್ರ ಒಳಗಡೆ ನಾವು ಈ ಗೋಡೆಯನ್ನು ಆಚೆ ಈಚೆ ದೂಡ್ಲಿಕ್ಕೆ ಆಗುದಿಲ್ಲ. ಅದರ ಒಳಗಡೆ ನಾವು ಏನು ಕೈ ಕಾಲು ಇಡ್ಬೇಕು ಅದನ್ನೇ ನಾವು ಇಟ್ಟು ಅದರ ಒಳಗೆ ಈ ರೀತಿ ಒಂದು ಚಪ್ಪರವನ್ನೆಲ್ಲ ಮಾಡಿಕೊಂಡು ಅದರೊಳಗೆ ಬಂದಂತವರಿಗೆ ನೋಡ್ಲಿಕ್ಕೆ, ಅಂದ್ರೆ ನಾವು ಇಷ್ಟು ಮಾಡದಿದ್ರೆ ಬರುವವರಿಗೆ ಖಾಲಿ ಮಾಡಿ ನೋಡಿ ಹೋಗ್ಲಿಕ್ಕೆ ಆಗುದಿಲ್ಲ, ಸ್ಲ್ಯಾಪ್ ಅನ್ನು ನೋಡಿ ಹೋಗ್ಬೇಕಿತ್ತು. ಆದ್ರೆ ಇವತ್ತು ಈ ರೀತಿ ಮಾಡಿದ ಕಾರಣ ಎಲ್ರಿಗೂ ಬಹಳ ಖುಷಿಯಾಗಿದೆ. ಎಲ್ರು ಬಂದು ನಮ್ಮನ್ನು ಈ ರೀತಿ ಮಾಡಿದ್ದೀರಿ ಅಂತೇಳಿ ನಮ್ಗೆ ಎಲ್ಲರೂ ಹೇಳುವಾಗ ನಮಗೆ ಕೂಡ ಸಂತೋಷ ಆಯ್ತು. ನಾವು ನಿದ್ರೆ ಬಿಟ್ಟದಕ್ಕೆ, ನಾವು ಕೆಲಸ ಮಾಡಿದಕ್ಕೆ, ನಮ್ಮ ಸಮಿತಿಯ ಸದಸ್ಯರು ಕೆಲಸ ಮಾಡಿದಕ್ಕೆ ನಮ್ಗೆ ಬಹಳ ಹೆಮ್ಮೆ ಇದೆ, ಬಹಳ ಖುಷಿಯಾಗಿದೆ. ಇದರಲ್ಲಿ ನಮಗಿಂತ ಜಾಸ್ತಿಯಾಗಿ ಇಲ್ಲಿ ಕೆಲಸ ಮಾಡಿದಂತ ನಮ್ಮ ಯಾರು ಸಮಿತಿಯ ಸದಸ್ಯರಿದ್ದಾರ ಅದಕ್ಕೆ ನಮ್ಮಿಂದ ಜಾಸ್ತಿ ಅವರಿಗೆ ಸಲ್ಬೇಕು ಎಲ್ಲದು. ಇದು ನಮ್ಮ 2020 ಹೊಸ ಕಲ್ಪನೆ, ಇದನ್ನು ನಾವು ಈ ಮಾಡಿದ್ದೀವಿ. ರೀತಿ ಹಾಗಾಗಿ ಇಡೀ ಸಮಸ್ತ ತುಳುನಾಡಿಗೆ, ಸಮಸ್ತ ರಾಜ್ಯಕ್ಕೆ ಇವತ್ತು ಹೊರೆ ಕಾಣಿಕೆ ಹಾಗೂ ಅದನ್ನ ಇಡುವಂತ ವ್ಯವಸ್ಥೆಯನ್ನ ಮಾದರಿ ರೀತಿಯಲ್ಲಿ ತೋರಿಸಿಕೊಟ್ಟಂತಹ ಖಂಡಿತ, ನಮ್ಮ ಈ ಹೊರೆ ಕಾಣಿಕೆ ಸಂಚಾಲಕ ಸಮಿತಿ ಏನಿದೆ, ಸಮಿತಿಯ ಸರ್ವರಿಗೂ ಕೂಡ ನಾವು ಧನ್ಯವಾದಗಳನ್ನ ಸಲ್ಲಿಸುತ್ತಾ ನಿಮ್ಮ ಇನ್ನಷ್ಟು ಸೇವೆಗಳು ಮುಂದುವರಿಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಧನ್ಯವಾದ. ಎಲ್ಲರಿಗೂ ದೇವರ ದಯೆ ಇದ್ರೆ ಎಲ್ಲರೂ ಆಗ್ತದೆ. ಥ್ಯಾಂಕ್ ಯು. ಆಯ್ತು.